ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾಕೆ ಕೃಷ್ಣ, ಯಾಕೆ ಹೀಗ್ ಮಾಡ್ದೆ? ಎಲ್ರೂ ಮನ್ಸಲ್ಲೂ ನಿನ್ ಮೇಲಿರೋ ಮರ್ಯಾದೆ ಹಾಳು ಮಾಡ್ಕೊಳ್ಳೋ ತರ ಮಾಡ್ಕೊಂಡ್ಯಲ್ಲ. ಯಾಕೆ ಕೃಷ್ಣ, ಯಾಕೆ ಹೀಗ್ ಮಾಡ್ದೆ? ಅದಕ್ಕೆ ಈ ಮನೆಯವರೆಲ್ಲ ಅವ್ರ ಮನ್ಸಿಗೆ ಅನ್ಸಿದ್ನೆಲ್ಲ ಬಾಯಿಗೆ ಬಂದಂಗೆ ನನಗೆ ಬೈದ್ಬಿಟ್ಟು ಹೊರಟೋದ್ರು. ಯಾರೂ ನನ್ನ ಮಾತು ಕೇಳಕ್ಕೆ ರೆಡಿ ಇರಲಿಲ್ಲ. ನೀವಾದ್ರೂ ನನ್ನ ಮಾತು ಕೇಳ್ತೀರಾ ಪ್ಲೀಸ್? ಹೇಳು. ಅದಕ್ಕೆ ರೇವತಿ ನನಗೆ ಸಿಕ್ಕಿದ್ದು ನಡು ರೋಡ್ನಲ್ಲಿ. ಅವಳ ಗಂಡನ ಜೊತೆ ಜಗಳ ಆಡ್ಕೊಂಡು ಮನೆ ಬಿಟ್ಟು ಬಂದಿದ್ಲು. ಅವಳ ತವ್ರ ಮನೇಲೂ ಯಾರೂ ಇರಲಿಲ್ಲ. ಅಸಹಾಯಕ ಸ್ಥಿತಿನಲ್ಲಿ ರೋಡ್ನಲ್ಲಿ ಒಬ್ಳೆ ನಿಂತಿದ್ಲು. ಅದಕ್ಕೆ ಬಿಟ್ಬಿಡ್ಬೋದಿತ್ತು, ಯಾಕೆ ನನಗಿದೆಲ್ಲ ತಲೆನೋವು ಅಂತ. ಮನ್ಸು ಕೇಳಲಿಲ್ಲ. ಪಾಪ ಅದಕ್ಕೆ ಹುಡುಗಿ, ಒಂಟಿ ಹುಡುಗಿ, ಅದೇನೇ ಆಗಿರ್ಲಿ ಅವಳು ನನ್ನ ಜೀವನಕ್ಕೆ ಸಂಬಂಧಪಟ್ಟಿರೋ ಹುಡುಗಿನೇ. ಪಾಪ ಅನ್ಸ್ತು. ಅದಕ್ಕೆ ಅದಕ್ಕೆ ಅವಳನ್ನ ಕರ್ಕೊಂಡೋಗಿ ಅಲ್ಲಿಗೆ ಬಿಟ್ಟೆ. ಏನ್ ದೊಡ್ಡ ಅಪರಾಧ ಮಾಡ್ಬಿಟ್ಟೆ ಅದಕ್ಕೆ ನಾನು? ಹೌದು, ಒಂದ್ ಟೈಮಲ್ಲಿ ಅವಳು ನನಗೆ ತುಂಬಾ ನೋವು ಕೊಟ್ಟಿದ್ಲು. ಅದಕ್ಕೆ ಜೀವನ ಪೂರ್ತಿ ಅವಳನ್ನ ಶತ್ರುವಾಗೇ ನೋಡ್ಬಿಡ್ಲಾ? ಕಷ್ಟ ಏನೋ ಸಂಕಟ ಅಂತ ಬಂದಾಗ ಹೆಲ್ಪ್ ಮಾಡದೇ ಬೇಡವಾ? ಅದಕ್ಕೆ ನೀನ್ ನನಗೆ ನೋವು ಕೊಟ್ಟಿದ್ಯಾ, ದೇವ್ರು ನಿನಗೆ ಸರಿಯಾಗಿ ಮಾಡ್ದ, ಅನುಭವಿಸು ಅಂತ ಹೇಳೋ ಸಣ್ಣ ಬುದ್ಧಿ ನನಗಂತೂ ಇಲ್ಲ. ಅದಕ್ಕೆ ಏನ್ ಮಾಡಕ್ಕಾಗತ್ತೆ? ಏನ್ ಕೃಷ್ಣ, ಅವಳು ಮಾಡಿರೋ ತಪ್ಪಿಗೆ ಅವಳು ಶಿಕ್ಷೆ ಅನುಭವಿಸ್ತಿದ್ದಾಳೆ ಅಂತ ಅನ್ಕೊಂಡು ನಿನ್ ಪಾಡಂಗ್ ನೀನು ನಿನ್ ಕೆಲ್ಸ ನೀನ್ ನೋಡ್ಕೊಂಡು ಹೋಗ್ಬೋದಾಗಿತ್ತಲ್ವಾ? ಏನದ್ಕೆ ಹೇಳ್ತಿದ್ದೀರಾ? ನೀವ್ ಈ ತರ ಮಾತಾಡ್ತಿದ್ದೀರಾ? ಯಾಕೆ? ನಾನ್ ಯಾಕೆ ಕೃಷ್ಣ ಹಾಗೆ ಮಾತಾಡ್ಬಾರ್ದು? ಇಲ್ಲ ಅದಕ್ಕೆ, ನೀವು ನನಗೆ ಅಡ್ವೈಸ್ ಮಾಡ್ತಾರ ನೀವ್ ಇದ್ದಿದ್ರೆ ನಮ್ಮ ಮನೆಯವ್ರು ಕೊಡೋ ಟಾರ್ಚರ್ಗೆ ನೀವ್ ಯಾವತ್ತೋ ಈ ಮನೆ ಬಿಟ್ಟು ನಿಮ್ ತವ್ರ ಮನೆಗೆ ಹೋಗ್ಬೇಕಿತ್ತು. ಹೋದ್ರ ಅದಕ್ಕೆ ನೀವು? ಅವತ್ ಸ್ನೇಹ ಹೆರಿಗೆ ನೋವು ಬಂದಾಗ ನೀವೇನ್ ಮಾಡಿದ್ರಿ? ಬಿಟ್ಬಿಡ್ಬೇಕಿತ್ತು. ಅಷ್ಟು ನೋವು ಕೊಟ್ಟಿದ್ಯಾ ನೀನು, ಅನ್ಭವಿಸು ಅಂತ. ಗಾಬರಿ ಪಟ್ರಿ, ಒದ್ದಾಡ್ಬಿಟ್ರಿ, ಹಾಸ್ಪಿಟ್ಲ್ ಕರ್ಕೊಂಡೋಗೆಲ್ಲ ಸೇರ್ಸಿದ್ರಿ. ಏನಕ್ಕೆ ಆ ಥರ ಮಾಡಿದ್ರಿ? ಅದಕ್ಕೆ ಇದೆ ಅದಕ್ಕೆ ಕೆಲವ್ರ ಹತ್ರ ಕೆಲವೊಂದು ಗುಣಗಳಿರ್ತವೆ. ಅದೇ ಥರ ಅವ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಸುಟ್ಟಾಕಿ ಅವ್ರನ್ನ, ಆ ಗುಣ ಅವ್ರನ್ನ ಬಿಟ್ಟು ಹೋಗಲ್ಲ. ನೀವು, ನಾನು, ನಾವೆಲ್ಲ ಹೀಗೇನೆ. ನಾವುಗಳು ಹಾಗೆ ಬದುಕೊಂಡು ಹೋಗ್ತಿದೀವಲ್ಲ. ಅದಕ್ಕೆ ನಮ್ಮ ಕೈಲಿ ಬದಲಾಯಿಸ್ಕೊಳಕ್ ಆಗೋದಿಲ್ಲ. ಕೃಷ್ಣ, ನೀನ್ ಹೇಳ್ತಿರೋ ನ್ಯಾಯ ನನಗೆ ಅರ್ಥ ಆಗ್ತಿದೆ. ಆದ್ರೆ ನಿಮ್ಮಣ್ಣ ಅರ್ಥ ಮಾಡ್ಕೋತಾರ? ಅವರು ನಿನ್ ಮೇಲೆ ಎಷ್ಟು ಕೋಪ ಮಾಡ್ಕೊಂಡಿದ್ದಾರೆ ಅಂತ ನೀನೇ ಈಗ ತಾನೇ ನೋಡಿದ್ಯಲ್ಲ. ಅಯ್ಯೋ, ಅಣ್ಣನ ಕೋಪ ನನಗೆ ಅಭ್ಯಾಸ ಆಗಿದೆ ಬಿಡಿ. ಅದಕ್ಕೆ ಮ್ಯಾನೇಜ್ ಮಾಡ್ತೀನಿ, ಹೆಂಗೋ ಸಮಾಧಾನ ಮಾಡ್ಬಿಡ್ತೀನಿ. ರೀ, ಕಾಫಿ. ಚಿತ್ರ, ಒಂದು ನಿಮಿಷ. ಇಲ್ಲಿ ನೋಡಿದ್ಯಾ? ಸೇಮ್ ಟು ಸೇಮು.
ಚಿತ್ರ, ನನಗೆ ಆಶ್ಚರ್ಯ ಆಗೋದೇನು ಅಂತಂದ್ರೆ, ನಾನು ಕೃಷ್ಣ ಒಂಥರ ಸೂರ್ಯ ಚಂದ್ರ ಇದ್ದಂಗೆ. ನಾನು ಇದನ್ನ ತುಂಬಾ ಸರಿ ಗಮನಿಸಿದ್ದೀನಿ. ಕೆಲವೊಂದು ಸಿಚುಯೇಷನ್ ಅಲ್ಲಿ, ಕೆಲವೊಂದು ಜಾಗದಲ್ಲಿ ನಾನು ಇಲ್ದಿರೋ ಟೈಮ್ನ ನೋಡ್ಕೊಂಡು ಅವನಲ್ಲಿಗೆ ಹೋಗಿರ್ತಾನೆ. ಇಲ್ಲ ಇಲ್ಲ ಇಲ್ಲ, ನಾನು ಇಲ್ದಿರೋ ಟೈಮ್ನ ನೋಡ್ಕೊಂಡು ಹೋಗಿರ್ತಾನೆ ಅನ್ನೋದಕ್ಕಿಂತ ನಾನು ಇಲ್ದಿರುವಾಗ ಅವನಲ್ಲಿಗೆ ಹೋಗಿರ್ತಾನೆ. ನಾನು ಇನ್ನೇನು ಅಲ್ಲಿಗೆ ಬರಬೇಕು ಅನ್ನೋ ಅಷ್ಟೊತ್ತಿಗೆ ಅವನಲ್ಲಿಂದ ಹೊರಟ್ಬಿಟ್ಟಿರ್ತಾನೆ. ಇದೊಂಥರ ಆಶ್ಚರ್ಯ ಅಲ್ವಾ? ನೀನು ಇದನ್ನ ಗಮನಿಸಿರ್ತೀಯ ಅಲ್ವಾ? ನಾನ್ ಬೇಡದೆ ಇರೋ ವಿಷಯನ ಯೋಚನೆ ಮಾಡಲ್ಲ ರೀ.